ಲಂಕಾಪುರಿ ಅದು ಸಾಮಾನ್ಯ ನಗರಿಯಲ್ಲ. ಕೈಲಾಸ ಪರ್ವತದಂತೆ ಎತ್ತರವಾಗಿ ಆಕಾಶವನ್ನೇ ಮುಟ್ಟುವಂತೆ ನಿಂತಿದ್ದ ಅದ್ಭುತ ನಗರಿ. ದೂರದಿಂದ ನೋಡಿದಾಗ ಆಕಾಶದಿಂದ ಇಳಿಯುವ ಬೆಳಕಿನ ರೇಖೆಯಂತೆ ಲಂಕೆ ಮಿಂಚುತ್ತಿತ್ತು. ಎತ್ತರವಾದ ಭವನಗಳು, ಮೇಘಗಳನ್ನು ತಲುಪುವ ಗೋಪುರಗಳು, ಆಕಾಶವನ್ನೇ ಹೊತ್ತುಕೊಂಡು ಹೋಗುತ್ತಿರುವಂತೆ ಆ ನಗರಿ ಶೋಭಿಸುತ್ತಿತ್ತು. ಭೋಗಾವತಿಪುರ ಹೇಗೆ ನಾಗಗಳಿಂದ ತುಂಬಿರುತ್ತದೋ ಹಾಗೆಯೇ ಲಂಕೆ ಪಟ್ಟಣ ಘೋರ ರೂಪಿಗಳಾದ ಭಯಾನಕ ರಾಕ್ಷಸರಿಂದ ತುಂಬಿತ್ತು. ವಿಶ್ವಕರ್ಮದಿಂದ ನಿರ್ಮಿಸಲ್ಪಟ್ಟ ಈ ನಗರಿ ಮಾನವನ ಕಣ್ಣಿಗೆ ನಿಲುಕದಷ್ಟು ಸುಂದರವಾಗಿತ್ತು. ಒಮ್ಮೆ ಇದೇ ಲಂಕೆ ದನದ ದೇವರಾದ ಕುಬೇರನ ವಾಸಸ್ಥಾನವಾಗಿತ್ತು. ಇಂದು ಶೂಲ, ಪಟೀಶ, ಗದೆಗಳನ್ನು ಹಿಡಿದು ಭೀಕರ ದಾಡೆಗಳನ್ನುಳ್ಳ ರಾಕ್ಷಸರು ನಗರಿಯನ್ನು ಕಾಪಾಡುತ್ತಿದ್ದರು. ಗುಹೆಗಳನ್ನು ರಕ್ಷಿಸುವ ಯಕ್ಷರಂತೆ ಪ್ರತಿ ದಿಕ್ಕಿನಲ್ಲೂ ರಾಕ್ಷಸರ ಕಾವಲು. ಈ ಎಲ್ಲವನ್ನು ನೋಡಿ ಸಮುದ್ರದ ಅಂಚಿನಲ್ಲೇ ನಿಂತಿದ್ದ ಕಪಿವೀರ ಹನುಮಂತನು ಆಳವಾಗಿ ಯೋಚಿಸಿದನು. ಈ ಲಂಕೆಯನ್ನು ಯುದ್ಧದಿಂದ ಗೆಲ್ಲುವುದು ದೇವತೆಗಳಿಗೂ ಅಸಾಧ್ಯ. ಸಮತಲದಲ್ಲಿದ್ದರೂ ಇದು ಅತ್ಯಂತ ದುರ್ಗಮವಾದ ನಗರಿ. ಮಹಾವೀರನಾದ ರಾವಣನೇ ಇದನ್ನು ರಕ್ಷಿಸುತ್ತಿದ್ದಾನೆ. ಇಂತಹ ಸ್ಥಿತಿಯಲ್ಲಿ ಶ್ರೀರಾಮರೂ ಸಹ ಏನು ಮಾಡಬಲ್ಲರು? ಅಸುರ ಸ್ವಭಾವದಿಂದ ರಾಕ್ಷಸರು ಸಮೋಪಾಯದಿಂದಲೂ ಅಲ್ಲ, ಧನೋಪಾಯದಿಂದಲೂ ಅಲ್ಲ, ವೇದೋಪಾಯದಿಂದಲೂ ಅಲ್ಲ, ಯಾವ ಮಾರ್ಗದಿಂದಲೂ ಜಯಿಸಲು ಸಾಧ್ಯವಿಲ್ಲ. ನಾವು ನಾಲ್ವರು ಮಾತ್ರ, ಅಂಗದ, ನೀಲ, ಸುಗ್ರೀವ ಮತ್ತು ನಾನು ಇಲ್ಲಿಗೆ ಬರಲು ಸಾಧ್ಯವಾಯಿತು. ಸಂಪೂರ್ಣ ಸೈನ್ಯವನ್ನು ಇಲ್ಲಿಗೆ ಕರೆತರುವುದೇ ಅಸಾಧ್ಯ. ಆದರೆ ಒಂದು ಕೆಲಸ ಮೊದಲಿಗೆ ಮಾಡಲೇಬೇಕು. ವೈದೇಹಿ ಜೀವಂತಳಾಗಿದ್ದಾಳೆ. ಸೀತೆಯನ್ನು ಮೊದಲು ಕಂಡುಹಿಡಿಯಬೇಕು. ಅದಾದ ಬಳಿಕ ಮುಂದಿನ ಕಾರ್ಯವನ್ನು ನಿರ್ಧರಿಸಬೇಕು. ಹನುಮಂತನು ಪರ್ವತ ಶಿಖರದಲ್ಲಿ ನಿಂತು ಮುಹೂರ್ತ ಕಾಲ ಯೋಚಿಸಿದನು. ದೊಡ್ಡ ರೂಪದಲ್ಲಿ ಹೋದರೆ ರಾಕ್ಷಸರು ಹಿಡಿಯುತ್ತಾರೆ. ಅತಿ ಸಣ್ಣ ರೂಪದಲ್ಲಿ ಹೋದರೆ ಕಾರ್ಯಸಾಧನೆಯಾಗದು. ಆದ್ದರಿಂದ ಕಂಡು ಕಾಣದಷ್ಟು ಸೂಕ್ಷ್ಮ ರೂಪವನ್ನು ಧರಿಸಬೇಕು. ರಾತ್ರಿಯೇ ಸರಿಯಾದ ಸಮಯ. ಸೀತಾನ್ವೇಷಣೆಗೆ ರಾತ್ರಿಕಾಲವೇ ಶ್ರೇಷ್ಠ. ವಿವೇಕವಿಲ್ಲದ ದೂತನಿಂದ ಕಾರ್ಯಸಿದ್ಧಿಯಾಗದು. ಸ್ವಯಂ ಪಂಡಿತನೆಂದು ಅಹಂಕಾರದಿಂದ ನಡೆದುಕೊಂಡರೆ ಒಡೆಯನ ಕಾರ್ಯವೇ ಹಾಳಾಗುತ್ತದೆ. ಶ್ರೀರಾಮನ ಕಾರ್ಯ ನನ್ನಿಂದ ಹಾಳಾಗಬಾರದು. ಅತ್ಯಂತ ಜಾಗರೂಕತೆಯಿಂದ ಪ್ರತಿ ಹೆಜ್ಜೆ ಇಡಬೇಕು. ಹೀಗೆ ನಿಶ್ಚಯಿಸಿದ ಹನುಮಂತನು ಸೂರ್ಯಾಸ್ತವನ್ನು ಕಾಯುತ್ತಿದ್ದನು. ಸೂರ್ಯ ಅಸ್ತಾಂಗತವಾದೊಡನೆ ಹನುಮಂತನು ತನ್ನ ದೇಹವನ್ನು ಬೆಕ್ಕಿನಷ್ಟು ಸಣ್ಣದಾಗಿ ಮಾಡಿಕೊಳ್ಳುತ್ತಾನೆ. ಅಷ್ಟು ಚಿಕ್ಕ ರೂಪದಲ್ಲೂ ಅವನಲ್ಲಿ ಅದ್ಭುತ ತೇಜಸ್ಸು. ಪ್ರದೋಷ ಕಾಲದಲ್ಲಿ ಮೆಲ್ಲಗೆ ನೆಗೆಯುತ್ತಾ ಲಂಕಾಪಟ್ಟಣವನ್ನು ಪ್ರವೇಶಿಸಿದನು. ಸರಿಯಾಗಿ ವಿನ್ಯಾಸಗೊಳಿಸಲ್ಪಟ್ಟ ರಾಜಮಾರ್ಗಗಳು, ಸಾಲು ಸಾಲಾಗಿ ನಿಂತ ಪ್ರಸಾದಗಳು, ಚಿನ್ನದ ಗೋಪುರಗಳು, ಸುವರ್ಣ ಜಾಲರಿಗಳು ಲಂಕೆ ಗಂಧರ್ವ ನಗರಿಯಂತೆ ಮಿಂಚುತ್ತಿತ್ತು. ಅದೇ ವೇಳೆಗೆ ನಕ್ಷತ್ರಗಳ ಮಧ್ಯೆ ಸಹಸ್ರ ರಶ್ಮಿಗಳೊಂದಿಗೆ ಚಂದ್ರನು ಉದಯಿಸಿದನು. ಹಾಲಿನಂತೆ ಶುಭ್ರವಾದ ಬೆಳಕು ಲಂಕೆಯನ್ನು ಆವರಿಸಿತು. ಆ ನಯನ ಮನೋಹರ ದೃಶ್ಯವನ್ನು ನೋಡಿ ಹನುಮಂತನು ಮುಂದಕ್ಕೆ ಸಾಗಿದನು. ಆದರೆ ಈ ಲಂಕೆಯಲ್ಲಿ ಅವನನ್ನು ಮೊದಲಿಗೆ ಎದುರಿಸಿದವರು ಯಾರು? ಲಂಕಾದೇವತೆ ಯಾರು? ಅವಳೊಡನೆ ನಡೆದ ಭೀಕರ ಸಂಘರ್ಷ ಏನು? ಮುಂದಿನ ಸಂಚಿಕೆಯಲ್ಲಿ ಹನುಮಂತನು ಲಂಕಾದೇವತೆಯನ್ನು ಹೇಗೆ ದಂಡಿಸಿದನು? ಲಂಕೆಯೊಳಗೆ ಅವನು ಹಾಕಿದ ಮೊದಲ ಹೆಜ್ಜೆ ಎಂತಹ ತಿರುವು ತರುತ್ತದೆ? ಅದನ್ನು ಮುಂದಿನ ಎಪಿಸೋಡ್ನಲ್ಲಿ ಕೇಳೋಣ.